ನಮಸ್ಕಾರ ವೀಕ್ಷಕರೇ, ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ, ನಮ್ಮಲ್ಲಿ ಪ್ರತಿಯೊಂದು ಆಚರಣೆಗೂ ಕೂಡ ಒಂದೊಂದು ವೈಜ್ಞಾನಿಕ ಕಾರಣಗಳನ್ನ ಇಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು. ಎಲ್ಲ ನಮ್ಮ ಒಳ್ಳೆಯದಕ್ಕಾಗಿ ಮಾಡಿದ್ದಾರೆ ಅಲ್ವಾ? ಹಾಗೆ ಈ ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೆಲ್ಲವನ್ನೇ ಯಾಕೆ ತಿನ್ಬೇಕು ಅಂತ ಗೊತ್ತಾ? ಇದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. ಉತ್ತರಾಯಣದ ಮೊದಲ ಋತುವಾದ ಶಿಶಿರ ಋತುವಿನಲ್ಲಿ ತುಂಬಾ ಚಳಿ ಇರುತ್ತೆ. ಚಳಿಯ ಜೊತೆಗೆ ವಾತಾವರಣದಲ್ಲಿ ತೇವಾಂಶ ಕಮ್ಮಿ ಇದ್ದು ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಿಹಿ, ಉಪ್ಪು, ಹುಳಿ ರಸದಿಂದ ಕೂಡಿದ ಆಹಾರವನ್ನೇ ನಾವು ತಿನ್ಬೇಕಾಗತ್ತೆ. ಕಾಲಮಾನಕ್ಕೆ ತಕ್ಕಂತೆ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗಿ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಆಗುತ್ತೆ. ಆಯಾ ಕಾಲದಲ್ಲಿ ಉಂಟಾಗುವ ನಮ್ಮ ದೇಹದ ಸಮಸ್ಯೆಗಳಿಗೆ ಆಯಾ ಕಾಲದ ಆಹಾರವೇ ಮದ್ದು. ಈ ಋತುವಿನಲ್ಲಿ ಚರ್ಮವು ಒಡೆಯುತ್ತದೆ. ಚಳಿಗಾಲದಲ್ಲಿ ನಮ್ಮ ದೇಹದ ಚರ್ಮ ಹೊರಟಾಗುತ್ತದೆ. ಅದರಿಂದ ಎಳ್ಳು, ಬೆಲ್ಲ, ಕೊಬ್ಬರಿ, ಕಡಲೆಕಾಯಿ ಬೀಜ, ಕಡಲೆ ಮಿಶ್ರಣವನ್ನ ಮಾಡಿ ಎಳ್ಳು ಬೆಲ್ಲವನ್ನ ಮಾಡ್ತಾರೆ. ಈ ಚಳಿಗಾಲದಲ್ಲಿ ಚರ್ಮವು ಒಡೆಯುವುದರಿಂದ ಚರ್ಮದ ತೇವಾಂಶ ಮತ್ತು ಚರ್ಮದ ಕಾಂತಿಯನ್ನ ಕಾಪಾಡಿಕೊಳ್ಳಲು ಎಳ್ಳು, ಕಡಲೆಕಾಯಿ ಬೀಜ, ಕೊಬ್ಬರಿ ಸೇವನೆ ಮಾಡಬೇಕು. ಮತ್ತು ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇವುಗಳಲ್ಲಿ ಪಿಷ್ಟ, ಕೊಬ್ಬಿನ ಅಂಶ ಮತ್ತು ಎಣ್ಣೆಯ ಅಂಶ ಇರೋದ್ರಿಂದ ಇವುಗಳು ದೇಹದ ಉಷ್ಣತೆಯನ್ನ ಕಾಪಾಡುತ್ತದೆ. ಹಾಗೆ ಚಳಿಯನ್ನು ಎದುರಿಸುವ ಶಕ್ತಿಯನ್ನ ಕೂಡ ನೀಡುತ್ತದೆ. ಚರ್ಮದ ರಕ್ಷಣೆಗೆ ಬೇಕಾದ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಕೆ, ವಿಟಮಿನ್ ಸಿ ಗಳನ್ನು ದೇಹ ಹೀರಿಕೊಳ್ಳಲು ಕೊಬ್ಬು ಸಹಾಯ ಮಾಡುತ್ತದೆ. ಎಳ್ಳಿನಲ್ಲಿ ನಮಗೆ ನಮ್ಮ ಶರೀರಕ್ಕೆ ಬೇಕಾದ ಪೋಷಕಾಂಶಗಳ ಜೊತೆಗೆ ಜೀವ ಸತ್ವಗಳು ಕೂಡ ಇದೆ. ಮತ್ತು ಎಳ್ಳಿನಲ್ಲಿ ಪೊಟ್ಯಾಷಿಯಂ ಕಾರ್ಬೋರೇಟ್, ಎಮಿನೋ ಆಸಿಡ್ಗಳು ಜಾಸ್ತಿ ಇದೆ. ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಇದ್ದು ಇದರ ಸೇವನೆಯಿಂದ ಹಲ್ಲು ಮತ್ತು ಎಲುಬುಗಳು ಗಟ್ಟಿಯಾಗುತ್ತಾ ಹೋಗುತ್ತೆ. ಎಳ್ಳು ಎಣ್ಣೆ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಬೆಲ್ಲದಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ರಂಜಕದಂತ ಅಂಶಗಳು ಇದೆ. ಬೆಲ್ಲ ರಕ್ತವನ್ನು ಶುದ್ಧಿ ಮಾಡುತ್ತದೆ. ಬೆಲ್ಲದ ಸೇವನೆಯಿಂದ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ. ಇಂದಿನ ಕಾಲದಲ್ಲಿ ಮನೆಗೆ ಬರುವ ಅತಿಥಿಗಳಿಗೆ ಬೆಲ್ಲದ ನೀರನ್ನ ಕೊಡ್ತಾ ಇದ್ರು. ಕಡಲೆಕಾಯಿ ಬೀಜ ಅಥವಾ ಶೇಂಗಾದಲ್ಲಿ ಪ್ರೋಟೀನ್, ಮ್ಯಾಂಗ್ನೀಷ್, ಐರನ್, ಸತು ಮುಂತಾದ ಅಂಶಗಳು ಇದ್ದು ಇದು ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ದೇಹದ ಬೆಚ್ಚನೆಯ ಅನುಭವವನ್ನ ನೀಡುತ್ತದೆ. ಕಡಲೆ ನಮ್ಮ ಚರ್ಮಕ್ಕೆ ಕಾಂತಿಯನ್ನ ಕೊಡುತ್ತದೆ. ಕಡಲೆ ಉಷ್ಣ, ಅದರಿಂದ ಕಡಲೆ ಶೀತವನ್ನ ಕಮ್ಮಿ ಮಾಡಿ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಬಾಳೆಹಣ್ಣು, ಕಿತ್ತಲೆ ಹಣ್ಣುಗಳ ಜೊತೆ ಎಲಚಿ ಅಂದ್ರೆ ಬೋರೆ ಹಣ್ಣು, ಇದು ಕೂಡ ಶಿಶಿರ ಋತುವಿನಲ್ಲಿ ನಮ್ಮ ಪ್ರಕೃತಿಯಲ್ಲಿ ಸಿಗುತ್ತದೆ. ಎಲಚಿ ಹಣ್ಣು ಹುಳಿ, ಸಿಹಿ, ಒಗರು ರುಚಿಯನ್ನ ಹೊಂದಿದೆ. ಇದು ಹೃದಯದ ರಕ್ಷಣೆಗೆ ತುಂಬಾ ಒಳ್ಳೆಯದು ಮತ್ತು ಚಳಿಗಾಲದಲ್ಲಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕಬ್ಬನ್ನು ಅಗಿಯುವುದರಿಂದ ಒಸಡುಗಳು ಸದೃಢವಾಗುತ್ತದೆ ಮತ್ತು ನ್ಯಾಚುರಲ್ ಗ್ಲೂಕೋಸ್ ನಮ್ಮ ದೇಹಕ್ಕೆ ಸಿಗುತ್ತದೆ. ಸಂಕ್ರಾಂತಿಗೆ ಹೆಸರು ಬೇಳೆ, ಅಕ್ಕಿ, ಬೆಲ್ಲ, ತುಪ್ಪ, ಕಾಯಿ, ಏಲಕ್ಕಿ, ಒಣದ್ರಾಕ್ಷಿ, ಗೋಡಂಬಿ ಹಾಕಿ ಮಾಡೋ ಹುಗ್ಗಿ ಕೂಡ ಇದೆಯಲ್ಲ ಸ್ನೇಹಿತರೆ, ಆಹಾ, ಇದು ಚಳಿಗಾಲಕ್ಕೆ ಒಳ್ಳೆ ಆಹಾರ ಕೂಡ. ಹುಗ್ಗಿ ನಮ್ಮ ದೇಹಕ್ಕೆ ಹೆಚ್ಚಿನ ಬಲವನ್ನು ಕೊಡುತ್ತದೆ, ಹಾಗೆ ಪುಷ್ಟಿಯನ್ನ ಕೊಡುತ್ತದೆ. ಆದ್ದರಿಂದ ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನ ಮಾಡಿ ತಿನ್ನಿ ಮತ್ತು ಆರೋಗ್ಯವನ್ನ ಕಾಪಾಡಿಕೊಂಡು ಜೀವನದಲ್ಲಿ ಸಂತೋಷದಿಂದ ಇರಿ ಅಂತ ನಮ್ಮ ಪೂರ್ವಜರು ಇಂತಿಂತ ಕಾಲದಲ್ಲಿ ಇಂತಿಂತ ಹಬ್ಬಗಳನ್ನೇ ಮಾಡಿ, ಇಂತಿಂತ ಹಬ್ಬಗಳಿಗೆ ಇಂತಿಂತ ಆಹಾರವನ್ನೇ ಮಾಡಿ ಅಂತ ನಿಯಮವನ್ನ ಮಾಡಿಟ್ಟಿದ್ದಾರೆ. ನಮ್ಮ ಪೂರ್ವಜರು ಮಾಡಿರೋ ಎಲ್ಲಾ ಶಾಸ್ತ್ರ ಸಂಪ್ರದಾಯ ಹಬ್ಬಗಳಿಗೆ ಒಂದೊಂದು ವೈಜ್ಞಾನಿಕ ಕಾರಣ ಇದ್ದೇ ಇದೆ. ಅದನ್ನು ನಾವು ತಿಳಿದುಕೊಂಡು ಹಬ್ಬಗಳನ್ನ ಆಚರಣೆ ಮಾಡಿದರೆ ಹಬ್ಬಗಳಿಗೂ ಕೂಡ ಒಂದು ಅರ್ಥ ಇರುತ್ತದೆ ಅಲ್ವಾ ಸ್ನೇಹಿತರೆ? ಎಳ್ಳು ಬೆಲ್ಲವನ್ನು ಸಂಕ್ರಾಂತಿ ದಿನ ಮಾತ್ರ ತಿಂದು ಸುಮ್ಮನೆ ಆಗ್ಬಾರ್ದು. ಈ ಮಾಸ ಮುಗಿಯೋವರೆಗೂ ಸ್ವಲ್ಪ ಸ್ವಲ್ಪ ದಿನವೂ ತಿನ್ಬೇಕು. ಏನಂತೀರಾ? ಆರೋಗ್ಯದ ಗುಟ್ಟು ಆಹಾರ ಎನ್ನುವುದು ಭಾರತದ ಪರಂಪರೆ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿನ್ನುವುದಕ್ಕೂ ಒಂದು ಕಾರಣ ಇದೆ. ಸಂಕ್ರಾಂತಿ ಇದು ಒಂದು ಹಬ್ಬ ಮತ್ತು ಚಳಿಗಾಲದ ಸಮಸ್ಯೆಗಳಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಎಳ್ಳು ಬೆಲ್ಲ ಔಷಧಿ ಕೂಡ ಆಗಿದೆ. ಗೆಣಸು, ಕಬ್ಬು, ಎಲಚಿ, ಕಿತ್ತಳೆ ಹಣ್ಣು, ಹುಗ್ಗಿ ಮುಂತಾದವು ನಮ್ಮ ದೇಹದ ಹಿತವನ್ನು ಕಾಪಾಡಿ ನಮ್ಮ ದೇಹಕ್ಕೆ ಹೆಚ್ಚಿನ ಬಲವನ್ನು ಕೊಡುತ್ತದೆ. ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ತಮ್ಮೆಲ್ಲರಿಗೂ ದೇವರು
ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಸಂಕ್ರಾಂತಿ ಹಬ್ಬದ ಒಂದು ದಿವಸ ಮಾತ್ರ ಎಳ್ಳು ಮತ್ತು ಬೆಲ್ಲವನ್ನ ತಿಂದು ಸುಮ್ಮನೆ ಆಗ್ಬೇಡಿ. ಒಂದು ತಿಂಗಳು ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಎಳ್ಳು ಮತ್ತು ಬೆಲ್ಲವನ್ನ ತಿನ್ನಿ. ಚರ್ಮಕ್ಕೆ ಎಳ್ಳು ಬೆಲ್ಲ ಕಾಂತಿಯನ್ನ ಕೊಡುತ್ತದೆ. ನಮ್ಮ ಚರ್ಮಕ್ಕೆ ಮತ್ತು ದೇಹಕ್ಕೆ ಈ ಕಾಲದಲ್ಲಿ ಬೇಕಾದ ಎಣ್ಣೆಯ ಅಂಶ ಎಳ್ಳು ಮತ್ತು ಬೆಲ್ಲದಲ್ಲಿ ಇದೆ. ಖಂಡಿತ ನೀವೆಲ್ಲರೂ ತಿಂತೀರಲ್ವಾ? ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ.